ರಾಜ್ಯದ ಮಹಿಳೆಯರಿಗೆ ಅನುಕೂಲವಾಗುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಉಚಿತ ಬಸ್ ಸೇವೆ ಒದಗಿಸಿದರೆ ಅದನ್ನು ಮತ್ತೊಂದು ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಲ್ಲಿ ಕೆಲವರು ಯಶಸ್ವಿಯಾಗುತ್ತಿದ್ದಾರೆ. ನಂಜನಗೂಡು ನಗರದ ನೀಲಕಂಠೇಶ್ವರ ಖಾಸಗಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ 3 ಬಾಲಕಿಯರು ಆಧಾರ್ ಕಾರ್ಡ್ ಸಮೇತ ಎಸ್ಕೇಪ್ ಆಗಿದ್ದಾರೆಂಬ ಸುದ್ದಿ ಇದೀಗ ಜನರನ್ನ ಆತಂಕಕ್ಕೆ ದೂಡಿದೆ. ಆಧಾರ್ ಕಾರ್ಡ್ ಮತ್ತು ಬಟ್ಟೆಗಳನ್ನು ತೆಗೆದುಕೊಂಡು 3 ಬಾಲಕಿಯರು ನಾಪತ್ತೆಯಾಗಿದ್ದು ನಂಜನಗೂಡು ಪಟ್ಟಣದ ಅಶೋಕಪುರಂ ಬಡಾವಣೆಯಲ್ಲಿ ಘಟನೆ ಬೆಳಕಿಗೆ ಬಂದಿದೆ. ಪುಟ್ಟ ಬಾಲಕಿಯರು ನಾಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಅವರ ತಂದೆ ತಾಯಿ ಮತ್ತು ಪೋಷಕರು ಆತಂಕಕ್ಕೆ ಒಳಗಾಗಿದ್ದಾರೆ. ನಂಜನಗೂಡು ನಗರ ಪೊಲೀಸ್ ಠಾಣೆಯಲ್ಲಿ 3 ಬಾಲಕಿಯರ ನಾಪತ್ತೆಯಾಗಿರುವ ಸಂಬಂಧ ಪ್ರಕರಣ ದಾಖಲಾಗಿದೆ. ಅಶೋಕಪುರಂ ಬಡಾವಣೆಯ ಮುದ್ದಯ್ಯ ಎಂಬುವರ ಪುತ್ರಿ ಯಶ, ಸಿದ್ದರಾಜು ಎಂಬುವರ ಪುತ್ರಿ ಸಿಂಚನ ಮತ್ತು ಸಿದ್ದರಾಜು ಎಂಬುವರ ಪುತ್ರಿ ಅಮೂಲ್ಯ ನಾಪತ್ತೆಯಾಗಿರುವ ಬಾಲಕಿಯರಾಗಿದ್ದಾರೆ. ಇವರೆಲ್ಲ ಮಾಧ್ಯಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿಯರೆಂದು ತಿಳಿದು ಬಂದಿದೆ. ನಾನು ಸದ್ಗಂಟ ಬರಲಿಲ್ಲ ಅಂದ್ರೆ ನಂಗೆ ಕಾಡ್ಬಂದಾಗೆ ಒಳ ಬಿದ್ಕೊಂಡ್ಬಿಡ್ತೀನಿ. ನನ್ನ ಮಗಳು ಬಿಟ್ಟು ನಮ್ಮ ಕಾರಿ ಕಣ್ರಪ್ಪ ಅಪ್ಪ. ನನ್ನ ಮಗ ಓದುವಾಗ ಬಂದಿದ್ದೀನಿ ಕಣಪ್ಪ. ಅಪ್ಪ ನನ್ನ ಮಗ ಎಲ್ಲಿದ್ರು ಹುಡುಗಿ ಕೊಡಿ ತಂದೆ. ನಿಮ್ಮ ಮಕ್ಳಂಗಂತ ನನ್ನ ಕಂದ್ರೆ ಹುಡುಗಿ ಕೊಡಿಪ್ಪ. ನಾನು ಹೋಗ್ಬಿಟ್ಟು ಬದುಕ್ತಾರಿ ಕಣಪ್ಪ. ಅವಳಿರೋದ್ಗೆ ನಾವು ಉಳ್ಕೊಂಡು ನನ್ನ ಮಕ್ಕಳ ಹೇಳು ಅಂತ ನಾನು ನನಗೆ ಸಾರ ಬದುಕಲ್ಲ. ನನ್ನ ಮೊಮ್ಮಗ ಬರಲಿಲ್ಲ ಅಂದರೆ ನನ್ನ ಜೀವ ಇರಲ್ಲ. ನನ್ನ ಮೊಮ್ಮಗಳ ನೀವು ಎಲ್ಲಿದ್ರು ತಂದು ಕೊಡಪ್ಪ. ನಂಜನಗೂಡು ನಗರದ ಹಳೆ ಬಸ್ ನಿಲ್ದಾಣದಲ್ಲಿ 3 ಬಾಲಕಿಯರು ಧರ್ಮಸ್ಥಳಕ್ಕೆ ತೆರಳುವ ಸರ್ಕಾರಿ ಬಸ್ಸನ್ನು ಹತ್ತಿದ್ದಾರೆ ಎಂದು ಸ್ಥಳೀಯರಿಂದ ಮಾಹಿತಿ ಸಿಕ್ಕಿದ್ದು, ದಿನನಿತ್ಯ ಬಳಕೆ ಮಾಡುವ ಬಟ್ಟೆಗಳು ಮತ್ತು ಆಧಾರ್ ಕಾರ್ಡ್ ಸಮೇತ 3 ಬಾಲಕಿಯರು ನಾಪತ್ತೆಯಾಗಿರುವ ಕಾರಣ ಪೋಷಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್.